ನಂಜನಗೂಡು ನಾನಿವತ್ತು ಸುಮಾರು ವರ್ಷದಿಂದ ಅಲ್ಲೊಂದು 2-3 LCಗಳು ಆಗಬೇಕಾಯ್ತು, ಮೇಲ್ ಸೇತುವೆಗಳು, ಕೆಳ ಸೇತುವೆಗಳು. ನಮ್ಮ ಸರ್ಕಾರ ಬಂದ ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಗಳಾದ್ಮೇಲೆ ಮೇಲ್ಸೇತುವೆ, ಕೆಳ ಸೇತುವೆಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡೋದ್ರಿಂದ 16 ವರ್ಷಗಳು ಆಯ್ತದೆ, ಕಾಲ ವಿಳಂಬ ಆಯ್ತದೆ ಅನ್ನೋ ದೃಷ್ಟಿಯಿಂದ ಸುಮಾರು ಅದಕ್ಕೆ 100ಕ್ಕೆ 100 ನಾವೇ ಹಣವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಜಾಗದ ಒಂದು ಒತ್ತಿದ್ರಲ್ಲಿ ನಮ್ಮ ಅಧಿಕಾರಿಗಳು ಒಂದು ರೀತಿ, ಅಲ್ಲಿ ಲೋಕಲ್ನಲ್ಲಿ ಒಂತೀರಿ, ಮತ್ತೆ ಜನಪ್ರತಿನಿಧಿ ಒಂಥರ ಗೊಂದಲ ಇರೋದ್ರಿಂದ ನಾನೇ ಸ್ವತಃ ಇವತ್ತು ಹೋಗ್ತಾ ಇದ್ದೀನಿ. ಅದನ್ನು ಕೂಡ ನಿವಾರಣೆ ಮಾಡೋ ಜೊತೆಯಲ್ಲಿ ಬೆಂಗಳೂರಿಗೆ 100 ಕಿಲೋಮೀಟರ್ ದೂರದಲ್ಲಿ ಹೊಂದ್ಕೊಂಡಂಗೆ, ಬೆಂಗಳೂರಿಗೆ ಹೊಂದ್ಕೊಂಡಂಗೆ 100 ಕಿಲೋಮೀಟರ್ ದೂರದಲ್ಲಿ 175 LC ಗೇಟ್ಗಳು, ಲೆವೆಲ್ ಕ್ರಾಸಿಂಗ್ಗಳು ಇತ್ತು. ಅದರೊಳಗೆ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ 3ನೇ ಬಾರಿಗೆ ಪ್ರಧಾನಿಗಳು ಬಂದ ಮೇಲೆ 100ಕ್ಕೆ 100 ಹಣವನ್ನು ವ್ಯಯ ಮಾಡಿ 75ಕ್ಕೆ ಈಗಾಗಲೇ ಟೆಂಡರ್ಗಳಾಗಿದೆ, ವಿವಿಧ ಹಂತದಲ್ಲಿ ಕೆಲಸಗಳು ನಡೀತಾ ಇದೆ. ಇನ್ನು 101 ಉಳಿದಿದೆ. ಆ 101 ಕೂಡ ನಾವು ಕೈಗೆತ್ಕೊಳ್ತಾ ಇದ್ದೀವಿ. ನಮ್ಮ ಆಶಯ ಇಷ್ಟೇನೆ, ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ರೈಲ್ವೆ LC ಗೇಟ್ಗಳಿಗೆ, ಇವತ್ತು ಮೇಲ್ಸೇತುವೆ, ಕೆಳ ಸೇತುವೆಗಳಿಗೆ ದುಡ್ಡನ್ನೇ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದನ್ನು ಮನಗೊಂಡು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು 100ಕ್ಕೆ 100 ಮಾಡಿದ್ದಾರೆ. ಅದರ ಒಂದು ಅವಕಾಶವನ್ನು ಆಗುವ ಕೆಲಸಗಳನ್ನು ಕರ್ನಾಟಕ ಕೂಡ ಕೊಡತಕ್ಕಂಥದಕ್ಕೆ ನಾವು ತುದಿಗಾಲ ಮೇಲೆ ನಿಂತಿದ್ದೇವೆ. ಈ ರೀತಿ ಇನ್ಯಾವ್ಯಾವುದಿದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನಿವತ್ತು ಅಧಿಕಾರಿಗಳಿಗೆ ಅಲ್ಲೇ ಸೂಚನೆ ಕೊಟ್ಟು ಹೋಗ್ತೀನಿ. ಬೆಂಗಳೂರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀವೋ, ಮೈಸೂರು ಸುತ್ತಮುತ್ತ ಎಷ್ಟು ಬರ್ತಾವೋ, ನಾನು ಬರಬೇಕಾದ್ರೆ ನಮ್ಮ ವತ್ಸ ಸಾಹೇಬ್ರು ಹೇಳ್ತಾ ಇದ್ರು, ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ರು, ಆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟು 3 ವರ್ಷದಲ್ಲಿ 100ಕ್ಕೆ 100 ಈ ಭಾಗದಲ್ಲಿ ಯಾವುದು LC ಗೇಟ್ಗಳು ಇರಬಾರ್ದು ಅನ್ನೋದು ನನ್ನ ಆಸೆ. ಅದನ್ನು ಪೂರೈಸೋದಕ್ಕೆ ತಾಯಿ ಚಾಮುಂಡಿಯಲ್ಲಿ ಕೇಳ್ಕೊತೀನಿ. ಒಂದೇ ಭಾರತ್, ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಒಳ್ಳೆಯ ಕೊಡುಗೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಇನ್ನೊಂದು 2-3 ತಿಂಗಳಲ್ಲೇ ನಿಮಗೆ ನೀಡುವರಿದ್ದಾರೆ. ಆದ್ದರಿಂದ ಒಂದೇ ಭಾರತ ಬರ್ತದೆ. ಬೆಂಗಳೂರಿಗೆ ಎಷ್ಟು ಆದ್ಯತೆನೋ ಮೈಸೂರಿಗೂ ಕೂಡ ಅದೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಆಶಯ ಇದೆ. ಅಂತ ಆಶಯದಲ್ಲಿ ಒಂದೇ ಭಾರತ್ ಸೇರಿ, ಸ್ಲೀಪಿಂಗು ಸೇರಿ ನಾವು ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಇದು ಮಹಾರಾಜ ಮೈಸೂರು ಕಾಲದಿಂದನೂ ಬ್ರಿಟಿಷರ ಕಾಲದಿಂದ ಇರ್ತಕ್ಕಂಥ ಒಂದು ಲೈನು, ಇದಕ್ಕೆ ಇನ್ನೂ ಆದ್ಯತೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದಾಗಿದ್ದೀವಿ. ಈಗಾಗಲೇ ತುಮಕೂರು ಬೆಂಗಳೂರು 4 ಪಥದ ರಸ್ತೆ ಇದಕ್ಕೆ DPR ಆಗಿ ಅದು ಟೆಂಡರ್ಗೆ ಹೋಗ್ತಾ ಇದೆ. ಅದೇ ರೀತಿ ನಾವು ಬೆಂಗಳೂರು ಮತ್ತು ಮೈಸೂರಿನ ಜನಸಂದಣಿಯನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ಕೇರಳದಲ್ಲಿ ನಾವು ಕೂಡ ಕೇರಳದಲ್ಲಿ ಕೂಡ 200 ಕಿಲೋಮೀಟರ್ಗೂ ಮೇಲ್ಪಟ್ಟು 4 ಪಥದನ್ನು ಮಾಡ್ತಕ್ಕಂಥದ್ದು. ಭಾರತದಲ್ಲಿ ಇರ್ತಕ್ಕಂಥ ಯಾವ್ಯಾವುದು ನಗರಗಳಿವೆ ಕೇವಲ ನಮ್ಮ ಪಕ್ಷದ ಇರ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಗರಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಶೆ ಆಗಿದೆ. ನನಗನ್ನಿಸ್ತದೆ ತುಮಕೂರು, ಬೆಂಗಳೂರು, ಮೈಸೂರು ಇವೆಲ್ಲವೂ ಕೂಡ ಒಂದೇ ನಾಣ್ಯದ 2 ಮುಖಗಳಾಗಿ ಎಷ್ಟು ಮಟ್ಟಿಗೆ ನಾವು ಅದನ್ನು ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತೀವಿ. ಮೈಸೂರು ಎಷ್ಟು ಮಟ್ಟಿಗೆ ಜಾಸ್ತಿ ಬೆಳೀತದೋ ಅಷ್ಟು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ. ತುಮಕೂರು ಎಷ್ಟು ಮಟ್ಟಿಗೆ ಬೆಳೀತದೋ ಅಷ್ಟು ಮಟ್ಟಿಗೆ ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ.